ತುಂಬಾ ಜನ ಕೇಳ್ತಾ ಇದ್ರಿ ಲೈಕ್ ನಾವೇನ್ ಕೆಲಸ ಮಾಡ್ತೀವಿ, ಯಾವ ಊರವರು, ಫ್ರೆಂಡ್ಸ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸಾಗಾ ಸ್ಟೋರೀಸ್ ಅಂದ್ರೆ ನನ್ನ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ಸಂಬಳ ಎಷ್ಟು, ಸ್ಯಾಲರಿ ಎಷ್ಟು ಅಂತ ತುಂಬಾ ಜನ ಇವ್ರ ಬಗ್ಗೆ ಕೇಳ್ತಾ ಇದ್ರಿ. ಇದು ಏನೋ ಸಿಗ್ನೇಚರ್ ಡ್ಯಾನ್ಸ್ ಅಂಡ್ ಇವ್ರು ಗೊತ್ತಿರ್ಲೇಬೇಕು. ರಾಜಧಾನಿಗೆ ಹೋಗ್ಬಿಟ್ಟಿದೀನಿ ಬೆಂಗಳೂರಿಗೆ ಕೆಲ್ಸಕ್ಕೆ ಅಂತ. ಫ್ರೆಂಡ್ಶಿಪ್ ಬಗ್ಗೆ ಎಲ್ಲರೂ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಿರ್ತೀರಲ್ಲ. ರಿಜಿಸ್ಟರ್ ರವಿಚಂದ್ರನ್ ಅಲ್ಲ, ಜನಮೆಚ್ಚಿದ ನಾಯಕ. ಫುಲ್ಲು ಆತರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಸಾಗಾ ಸ್ಟೋರೀಸ್. ಇವತ್ತೇನಪ್ಪ ವಿಶೇಷ ಅಂದ್ರೆ ನಾವ್ ಈ ವ್ಲಾಗ್ ಮಾಡ್ತಾ ಇರೋದು ಏನಕ್ಕೆ ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ನಾವ್ ಯಾರು, ಲೈಕ್ ನಾವೇನ್ ಕೆಲಸ ಮಾಡ್ತೀವಿ, ಯಾವ ಊರವರು, ಏನು ಓದಿದೀವಿ, ನಿಮ್ ಇಂಟ್ರೊಡಕ್ಷನ್ ಕೊಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಅದಕ್ಕೆಲ್ಲ ಆನ್ಸರ್ ಮಾಡೋಣ ಅಂತ ಇವತ್ತು ಈ ವಿಡಿಯೋ ಮಾಡ್ತಾ ಇದೀವಿ. ಅಂಡ್ ನಮ್ಮ ಇಂಟ್ರೊಡಕ್ಷನ್ ಜೊತೆ ಇವತ್ತು ನಮ್ಮ ಫ್ರೆಂಡ್ಸ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ನಮ್ಮ ಜೊತೆ ಇರೋ 3 ಜನ ಫ್ರೆಂಡ್ಸ್ ಇರ್ತಾರಲ್ಲ, ಅವ್ರದ್ದು ಇಂಟ್ರೊಡಕ್ಷನ್. ತುಂಬಾ ಜನ ಅವ್ರ ಹೆಸರೇನು ಯಾರು ಗೊತ್ತಿರಲ್ಲ, ಸೊ ಅವ್ರದ್ದು ಈ ವಿಡಿಯೋದ ಇಂಟ್ರೊಡಕ್ಷನ್ ಇರುತ್ತೆ. ಆ್ಯಂಡ್ ನಮಗೆ ಇವತ್ತು ಗೂಗಲ್ ಆ್ಯಡ್ಸೆನ್ಸ್ ಕಡೆಯಿಂದ ನಮಗೆ ಅಡ್ರೆಸ್ ಕನ್ಫರ್ಮೇಷನ್ಗೋಸ್ಕರ ಒಂದು 6 ಡಿಜಿಟ್ ಕೋಡ್ನ ಪೋಸ್ಟ್ ಮಾಡಿದ್ದಾರೆ. ಸೊ ಸ್ವಲ್ಪ ಖುಷಿ ಆಗ್ತದೆ ಯೂಟ್ಯೂಬ್ ಕಡೆಯಿಂದ ಏನೋ ರೆಸ್ಪಾನ್ಸ್ ಇದೆ ಅಂತ. ಸೊ ಇದಕ್ಕೆಲ್ಲ ಥ್ಯಾಂಕ್ ಯು. ಆ್ಯಂಡ್ ನಮ್ಮ ಇಂಟ್ರೊಡಕ್ಷನ್ನ ಸ್ಟಾರ್ಟ್ ಮಾಡಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡೋದು ಏನಂತ ಎಷ್ಟು ಮಾಡ್ತೀವಿ. ಓಕೆ, ನಾನು ಸ್ಟಾರ್ಟ್ ಮಾಡ್ತೀನಿ. ಫಸ್ಟ್ ಗಗನ ಇಂಟ್ರೊಡಕ್ಷನ್ ಗೊತ್ತಿರುತ್ತೆ. ನನ್ನ ಹೆಸರು ಗಗನ ಅಂತ. ನಮ್ಮೂರು ಗೊತ್ತು, ಒಳನರಸೀಪುರ. ಆ್ಯಂಡ್ ಫಸ್ಟ್ ಒಂದು ಪೇಜ್ ಹೇಳ್ಬಿಡೋಣ. ಸಾಗಾ ಗೈಸ್, ಸಾಗಾ ಸ್ಟೋರೀಸ್ ಅಂದ್ರೆ ಸಚಿನ್ ಆ್ಯಂಡ್ ಗಗನ ಅಂತ. ಸೊ ನಾವು ಸಚಿನ್ ಆ್ಯಂಡ್ ಗಗನ ಇಂದ ಸಾಗಾ ತಗೊಂಡು ನಮ್ದು ವೆಡ್ಡಿಂಗ್ ಆಗಿ ಎಲ್ಲ ಇವೆಂಟ್ಸ್ ಸಾಗಾ ಅನ್ನೋದನ್ನ ಮೇಂಟೈನ್ ಮಾಡ್ಕೊಂಡು. ಸೊ ಸಾಗಾ ಸ್ಟೋರೀಸ್ ನಮ್ಮ ಕಥೆಗಳು ಯೂಟ್ಯೂಬ್ ಚಾನಲ್ ಆಗಿ ಮಾಡಿಕೊಂಡು ನಡೆಸ್ತಾ ಇದ್ದೀವಿ. ಆ್ಯಂಡ್ ಅದರಲ್ಲಿ ಗಗನಂದು ಇಂಟ್ರೊಡಕ್ಷನ್ ಇರುತ್ತೆ. ಊರು ಗೊತ್ತು, ಒಳನರಸೀಪುರ, ಕುಂಕುಮದೊಸೂರು. ಮನೆ ವಿಡಿಯೋಸ್ ಎಲ್ಲ ನೋಡಿದ್ದೀರಾ. ಆ್ಯಂಡ್ ನಾನು ಓದಿರೋದು ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದೀನಿ. MIT ಮೈಸೂರಲ್ಲಿ, MIT ತಾಂಡವಪುರ ಕಾಲೇಜಲ್ಲಿ. ಆಮೇಲೆ ಅಷ್ಟೇ, ಸ್ಟಡೀಸ್ ಇಂಜಿನಿಯರಿಂಗ್ ತನಕ ಮಾಡಿದ್ದೀನಿ. ಅದಾದ್ಮೇಲೆ ನಾನು ಇಂಟೀರಿಯರ್ ಡಿಸೈನಿಂಗ್ ಫರ್ಮಲ್ಲಿ ವರ್ಕ್ ಮಾಡ್ಕೊಂಡು ಬಂದೆ. ಫುಲ್ ಸಿವಿಲ್ ಹೋಗಿಲ್ಲ, ಇಂಟೀರಿಯರ್ ಡಿಸೈನಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಈಗಲೂ ಅದೇ ಮಾಡ್ತಾ ಇದ್ದೀನಿ. ಆ್ಯಂಡ್ ಹಿಂಗೆ ವಿಡಿಯೋಸ್ ಮಾಡ್ತೀವಿ. ಆಮೇಲೆ ಅಪ್ಪ ಅಮ್ಮ ಎಲ್ಲ ಊರಲ್ಲಿರ್ತಾರೆ. ನಾವು ಮೈಸೂರಲ್ಲೂ ಇದ್ದೀವಿ. ಈಗ ಮದುವೆ ಆದ್ಮೇಲೆ ಮೈಸೂರಲ್ಲಿ ಇದ್ದೀವಿ. ಆಮೇಲೆ ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ ನಿಮ್ಗೆ ಎಷ್ಟು ಜನ ಸಿಬ್ಲಿಂಗ್ಸು, ನೀವು ಎಷ್ಟು ಜನ ಮಕ್ಕಳು, ಎಷ್ಟು ಜನ ಅಕ್ಕ ತಂಗಿದ್ದೀರಾ ಅಂತ. ನಾವು 3 ಜನ ಹೆಣ್ಮಕ್ಳೇ ನಮ್ಮ ಅಪ್ಪ ಅಮ್ಮಂಗೆ. ನಾನು ಬಂದು ಮಧ್ಯದೋಳು, ನಂಗೊಬ್ಳು ಅಕ್ಕ ಮತ್ತೆ ತಂಗಿ ಇದ್ದಾಳೆ. ಅಕ್ಕನ ಹೆಸರು ನಯನ, ನನ್ನ ಹೆಸರು ಗಗನ, ಅಂಡ್ ತಂಗಿ ಹೆಸರು ಚಂದನ. 3 ಜನದ ಹೆಸರು ನಾ ಇಂದ ಎಂಡ್ ಆಗ್ತಾ ಇದೆ. ಅದೊಂದು ಸ್ಪೆಷಾಲಿಟಿ. ಓಕೆ, ಇದಿಷ್ಟು ನನ್ನ ಬೇಸಿಕ್ ಇಂಟ್ರೊಡಕ್ಷನ್. ನೀವು ಇಷ್ಟು ಕ್ವೆಶನ್ಸ್ ಎಲ್ಲ ಕೇಳಿದ್ರಿ, ನೀವು ಸುಮಾರು ಕ್ವೆಶನ್ಸ್ ಕಾಮೆಂಟ್ಸ್ ಅಲ್ಲಿ ಕೇಳಿದ್ರಿ. ಸೊ ಅದಕ್ಕೆಲ್ಲದಕ್ಕೂ ಆನ್ಸರ್ ಮಾಡಿದೀನಿ ಅಂತ ಅನ್ಕೋತೀನಿ. ಈಗ ಸಚಿನ್ ಅವರು ಅವ್ರ ಇಂಟ್ರೊಡಕ್ಷನ್ ಕೊಡ್ತಾರೆ. ನನ್ನ ಇಂಟ್ರೊಡಕ್ಷನ್ ಬಂದು ಅದೇ ಸಚಿನ್, ಸಾಗಾದಲ್ಲಿ ಸಚಿನ್, ನನ್ನ ಹೆಸರು ಸಚಿನ್ ಅಂತ. ಸೊ ನಾನು ಬೇಸಿಕಲಿ HT ಕೋಟೆಯನ್ನು, ನನ್ನ ಪ್ರಾಪರ್ ನೇಟಿವ್ HT ಕೋಟೆ. ಹುಟ್ಟಿ ಬೆಳೆದಿದ್ದೆಲ್ಲ ಅಲ್ಲೇನೆ. 10th ತನಕ ನಾನು HT ಕೋಟೆಯಲ್ಲಿ ಇದ್ದಿದ್ದು. ಅಲ್ಲಿ ಕನ್ನಡ ಮೀಡಿಯಮಲ್ಲಿ ಎಜುಕೇಷನ್ ಮುಗಿಸಿ ನೆಕ್ಸ್ಟು PUC ಅಂತ ನಾನು ಮೈಸೂರು ಬಂದಿದ್ದು. PU ಆದಮೇಲೆ ನಾನು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಓದಿರೋದು. ಸೊ ಇಬ್ಬರು ಸಿವಿಲ್ ಇಂಜಿನಿಯರ್ಸ್, ಬೇಸಿಕಲಿ ಸಿವಿಲ್ ಇಂಜಿನಿಯರ್ಸ್ ಇಬ್ಬರು. ಸಿವಿಲ್ ಇಂಜಿನಿಯರ್ ಮುಗಿದ್ಮೇಲೆ ಯಾವುದೇ ಹೈಯರ್ ಸ್ಟಡೀಸ್ ಮಾಡೋಕ್ಕೆ ಹೋಗಿಲ್ಲ. ಸೊ ಸಿವಿಲ್ ಇಂಜಿನಿಯರ್ ಆದಮೇಲೆ ಡೈರೆಕ್ಟು ಕರಿಯರ್ ಬಿಲ್ಡ್ ಮಾಡಬೇಕು ಅಂತ ಕೆಲಸಕ್ಕೆಲ್ಲ ಜಾಯ್ನ್ ಆಗಿ, ಸೊ ಅಲ್ಲಿಂದ ಸಿವಿಲಲ್ಲೇ ಈಗಲೂ ನಾವು ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಇದೆ ನಮ್ಮದು. ಡ್ರಾಯಿಂಗ್ಸು, ಡಿಸೈನಿಂಗ್ಸು, ಸ್ಟ್ರಕ್ಚರ್ ಡ್ರಾಯಿಂಗ್ಸು, ಇವಳು ಇಂಟೀರಿಯರ್ ಡಿಸೈನ್ ಇಂಟೀರಿಯರ್ ಡಿಸೈನ್ಸ್ ಇವಳು ನೋಡ್ಕೋತಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಟ್ ಕನ್ಸ್ಟ್ರಕ್ಷನಲ್ಲೇ ನಮ್ಮದು ರಿಯಲ್ ಎಸ್ಟೇಟ್ ಕೂಡ ಇದೆ. ಲೈಕ್ ನಾವು ಮನೆಗಳನ್ನ ಪ್ರಮೋಟ್ ಮಾಡ್ತೀವಿ ಆ್ಯಂಡ್ ಅದನ್ನ ಸೇಲ್ ಕೂಡ ಮಾಡಿಸ್ಕೊಡ್ತೀವಿ. ರಿಯಲ್ ಎಸ್ಟೇಟ್ ಆಕ್ಟಿವಿಟೀಸ್ ಕೂಡ ಇದೆ ನಮ್ಮದು. ಜೊತೆಗೆ ನಮ್ಮದು ಈ ಬ್ಲಾಗಿಂಗು, ನಂದು ಇನ್ಸ್ಟಾಗ್ರಾಮಲ್ಲಿ ಬ್ಲಾಗ್ಸ್ ಆಗ ಅಂತಲೂ ಪೇಜ್ ಇದೆ. ಅದರಲ್ಲಿ ಕಂಪ್ಲೀಟ್ ಮೈಸೂರ್ದು ನಾವು ಫುಡ್ ಬ್ಲಾಗು, ಕ್ಲೋತಿಂಗು, ಫ್ಯಾಷನು, ಲೈಫ್ ಸ್ಟೈಲು ಇದ್ರದ್ದು ಬ್ಲಾಗ್ಸ್ ಕೂಡ ಮಾಡ್ತೀವಿ. ಸೊ ಅದು ನಮಗೆ ಒಂದು ಪಾರ್ಟ್ ಆಫ್ ಕರಿಯರ್ ಥರನೇ ವರ್ಕ್ ಮಾಡ್ತಾ ಇದೀವಿ. ಜೊತೆಗೆ ಈಗ ನಮ್ಮ ಮದುವೆ ಅನೌನ್ಸ್ ಆದಾಗಿಂದ ಈ ವರ್ಷದಿಂದ ಈ ಮಿಡ್ 2024 ನಮ್ಮದು ಯೂಟ್ಯೂಬ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಇದಿಷ್ಟು ನಮ್ಮ ಕರಿಯರು ಇದ್ರ ಬಗ್ಗೆ ಆಯಿತು. ಸೊ ತುಂಬ ಜನ ಕೇಳ್ತಿದ್ರಿ ಅದು ನೀವೇನು ಕೆಲಸ ಮಾಡ್ತೀರಾ, ನಿಮ್ಮ ಸಂಬಳ ಎಷ್ಟು, ಸ್ಯಾಲ್ರಿ ಎಷ್ಟು ಅಂತ. ನಾವಿಬ್ರು ಯಾವುದೇ ಕಂಪ್ನಿಗೆ ಕೆಲಸ ಮಾಡ್ತಿಲ್ಲ. ಇಬ್ರು ಲೈಕ್ ಯಾವುದೇ ಫರ್ಮಿಗೆ ಕೆಲಸ ಮಾಡ್ತಿಲ್ಲ. ನಾವೇ ಓನಾಗಿ ಕನ್ಸ್ಟ್ರಕ್ಷನ್ ಮಾಡಿಸ್ತಾರೆ, ನಾನು ಅದಕ್ಕೆ ಇಂಟೀರಿಯರ್ಸ್ ಮಾಡ್ಕೊಡ್ತೀನಿ. ಇಲ್ಲ ಇಂಟೀರಿಯರ್ಸ್ ಫ್ರೀಲಾನ್ಸಿಂಗ್ ಪ್ರಾಜೆಕ್ಟ್ಸ್ ತಗೊಂಡು ವರ್ಕ್ ಮಾಡ್ತಾ ಇದೀವಿ. ಸೊ ಅದೇ ರೀತಿ ಇಬ್ರು ಒಟ್ಟಿಗೆ ಕೆಲಸ ಮಾಡೋ ಥರ, ಲೈಕ್ ಬ್ಲಾಗ್ಸು, ಕನ್ಸ್ಟ್ರಕ್ಷನ್ ಇದೆಲ್ಲ ಹೆಂಗಾಗತ್ತೆ ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀವಿ ಸದ್ಯಕ್ಕೆ. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್ ತುಂಬ ಜನ ಕೇಳ್ತೀವಿ ನಮ್ಮ ಕಾಸ್ಟ್ ಯಾವುದು, ನೀವಿಬ್ರು ಒಂದೇ ಕ್ಯಾಸ್ಟಾ ಅಂತ ಕೇಳ್ತಿದ್ರಿ. ಹೌದು, ನಮ್ಮಿಬ್ರದ್ದು ಒಂದೇ ಕ್ಯಾಸ್ಟು, ಒಕ್ಕಲಿಗ ಗೌಡಸ್ ನಮ್ಮಿಬ್ರದ್ದು ಕಾಸ್ಟು.
ಆ್ಯಂಡ್ ಇಷ್ಟು ನಮ್ಮಿಬ್ಬರ ಇಂಟ್ರೊಡಕ್ಷನ್ನು, ನಮ್ಮ ಬಗ್ಗೆ ಮಾಹಿತಿ. ಆ್ಯಂಡ್ ನನ್ನ ಫ್ಯಾಮಿಲಿ ಹೇಳಬೇಕಂದ್ರೆ ಎಸ್ ಟಿ ಕೋಟೆಲ್ಲೇ ಇದೆ. ನನ್ನ ಕಂಪ್ಲೀಟ್ ಫ್ಯಾಮಿಲಿ ಎಸ್ ಟಿ ಕೋಟೆಲ್ಲೇ ಇದ್ದಾರೆ. ಅಪ್ಪ ಅಮ್ಮ, ನನಗೆ ನಾವು ಟೋಟಲ್ 3 ಜನ ಸಿಬ್ಲಿಂಗ್ಸು. ಅಣ್ಣ ಇದ್ದಾರೆ, ಅಕ್ಕ ಇದ್ದಾರೆ. ಅಣ್ಣ, ನಮ್ಮ ಅಪ್ಪ ಎಲ್ಲ ಕಂಪ್ಲೀಟ್ ಫಾರ್ಮಿಂಗ್ ಬೇಸಿ, ಎಲ್ಲ ಅಗ್ರಿಕಲ್ಚರ್ ಮಾಡೋದು. ಸೊ ಅಣ್ಣ ಅಪ್ಪ ಇಬ್ಬರು ಅಗ್ರಿಕಲ್ಚರ್ ಮಾಡ್ತಾರೆ. ಕೃಷಿ ಅವ್ರದ್ದು ಮೇಯ್ನ್ ಸೋರ್ಸು. ಆ್ಯಂಡ್ ಅಕ್ಕಂಗೆ ಮದುವೆ ಆಗಿದೆ. ಟೋಟಲ್ ನಾವು 3 ಜನ ಸಿಬ್ಲಿಂಗ್ಸು. ನನಗೆ ಅಕ್ಕ ಅಣ್ಣ ಇಬ್ಬರು ಇದ್ದಾರೆ. ಅಣ್ಣ ಅಕ್ಕ ಇಬ್ಬರಿಗೂ ಮದುವೆ ಆಗಿದೆ. ಆ್ಯಂಡ್ ಅಣ್ಣ ಅದಕ್ಕೆ ಇಬ್ಬರೂ ಊರಲ್ಲೇ ಫಾರ್ಮಿಂಗ್ ಅಗ್ರಿಕಲ್ಚರ್ ಮಾಡ್ಕೊಂಡು ಊರಲ್ಲೇ ಸೆಟ್ಲ್ ಆಗಿದ್ದಾರೆ. ಅಪ್ಪ ಅಮ್ಮ ಕೂಡ ಅವ್ರ ಜೊತೆ ಊರಲ್ಲೇ ಇದ್ದಾರೆ. ಸೊ ನಾವಿಬ್ಬರು ಇವಾಗ ನಮ್ಮ ವರ್ಕ್ ಮೇಲೆ ನಾವಿಬ್ಬರು ಮೈಸೂರು ಸ್ಟೇ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದಿಷ್ಟು ನಮ್ಮ ಕಂಪ್ಲೀಟ್ ಇಂಟ್ರೊಡಕ್ಷನ್ನು. ಆ್ಯಂಡ್ ತುಂಬ ಜನ ಇದು ಕ್ವೆಶನ್ ಕೇಳ್ತಾ ಇದ್ದೀರಾ, ಲವ್ ಸ್ಟೋರಿ ವ್ಲಾಗ್ ಮಾಡಿ ಅಂತ. ಓಕೆ, ಅದಕ್ಕೆ ನಾವು ಲವ್ ಸ್ಟೋರಿ ವ್ಲಾಗ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ವ್ಲಾಗ್ ಲವ್ ಸ್ಟೋರಿ ವ್ಲಾಗ್ ಆಗಿರುತ್ತೆ. ನಿಮ್ಗೆ ಏನೇನ್ ಕ್ವೆಶನ್ಸ್ ಕೇಳಬೇಕು ಅನ್ಕೊಂಡಿದ್ದೀರಾ, ನಮ್ಮ ಕಡೆಯಿಂದ ಏನೇನ್ ರೆಸ್ಪಾನ್ಸ್ ಬೇಕು, ಅದಕ್ಕೆಲ್ಲ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಕ್ವೆಶನ್ಸ್ ಡ್ರಾಪ್ ಮಾಡಿ. ಎಲ್ಲದಕ್ಕೂ ನಾವು ಆನ್ಸರ್ ಮಾಡ್ತೀವಿ. ಅದೇ ನಿಮ್ಗೆ ಏನೇನು ಡೌಟ್ಸ್ ಇದೆ, ಲೈಕ್ ನೀವು ಕ್ವಶನ್ ಆ್ಯಂಡ್ ಆನ್ಸರ್ ಥರ ಮಾಡೋಣ ಇದನ್ನ. ನಿಮ್ಗೆ ಏನೇನು ಕ್ವಶನ್ಸ್ ಇರುತ್ತೆ ದಯವಿಟ್ಟು ಕಮೆಂಟ್ಸಲ್ಲಿ ಡ್ರಾಪ್ ಮಾಡಿ. ಆ ಕ್ವಶನ್ಸ್ ಬೇಸ್ ಮೇಲೆ ನಾವು ಲವ್ ಸ್ಟೋರಿ ವ್ಲಾಗ್ನ ಮಾಡ್ತೀವಿ. ಸೊ ಎಲ್ಲರೂ ನಿಮ್ಗೆ ಏನೇನು ಕ್ವಶನ್ಸ್ ಇದೆ ಕಮೆಂಟಲ್ಲಿ ಡ್ರಾಪ್ ಮಾಡಿ. ಆ್ಯಂಡ್ ಇವಾಗ ನಮ್ಮ 3 ಜನ ಫ್ರೆಂಡ್ಸ್ನ ಇಂಟ್ರೊಡ್ಯೂಸ್ ಮಾಡಿಸ್ತೀವಿ. ಅವ್ರು ಏನೇನು ಇಷ್ಟು ವರ್ಷ ದಬಾಕಿದ್ದಾರೆ, ಅವ್ರು ಯಾವ ಊರವರು ಅಂತ ತೋರಿಸ್ಕೊಡ್ತೀವಿ. ಲೆಟ್ಸ್ ಸ್ಟಾರ್ಟ್ ಫ್ರಮ್ ಶಿವಕುಮಾರ್. ಈಗ ತುಂಬಾ ಜನ ಇವ್ರ ಬಗ್ಗೆ ಕೇಳ್ತಾ ಇದ್ರಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಕಾಮೆಂಟ್ಸ್ ಎಲ್ಲ ಸ್ವಲ್ಪ ಇವ್ರದೇ ಆಗಿರ್ತಿತ್ತು. ಯೂಟ್ಯೂಬ್ ಚಾನಲ್ ಸಿಕ್ಕಾಪಟ್ಟೆ ಫೇಮಸ್ ಅಂದ್ರೆ ಶಿವಕುಮಾರ್ ತುಂಬಾ ಫ್ರೆಂಡ್ಲಿ, ಆಂಜನೇಯ ಸ್ವಾಮಿ ತರ ಕಾಣ್ತಾರೆ, ಕಮೆಂಟ್ ಕೂಡ ಹಾಕಿದ್ರು, ಎಲ್ಲ ಇತ್ತು. ಈಗ ನಮ್ ಶಿವಕುಮಾರ್ ಏನ್ ಮಾಡ್ತಾರೆ, ಏನು ಎತ್ತ, ಅವ್ರ ಬಗ್ಗೆ ಕೇಳೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋಂಗಿಲ್ಲ ಒಂದು 100 ಸತಿ ಶಿವಕುಮಾರ್ ಅಂದವ್ರೆ. ಅದೇ ನನ್ನ ಹೆಸರು. ನಾನು ಓದಿದ್ದೆಲ್ಲ ವಿದ್ಯಾವರ್ಧಕದಲ್ಲೇ, ಎಲ್ಲ ಒಟ್ಟಿಗೆ ನಾನು ಸಿವಿಲ್ ಇಂಜಿನಿಯರಿಂಗೇ ಮಾಡಿರೋದು. ಸಿವಿಲ್ ಇಂಜಿನಿಯರಿಂಗ್ ಆದಮೇಲೆ ನಮ್ಮಪ್ಪ ಬಿಸ್ನೆಸ್ ಮಾಡ್ತಿದ್ರು, ಅದಕ್ಕೆ ನಾನು ಜಾಯ್ನ್ ಆದೆ. ಈಗ ಬಿಸ್ನೆಸ್ ಮಾಡ್ತಾಯಿದ್ದೀನಿ. ನಾನಿರೋದು ಇಲ್ಲೇ ಮೈಸೂರಲ್ಲೇ, ಕೂಟಗಳ್ಳಿ ಇಲ್ಲೇ. ಇವ್ರ ಮನೆಯಿಂದ ಒಂದು 3 ಕಿಲೋಮೀಟ್ರು. ಫೋನ್ ಮಾಡಿದ ತಕ್ಷಣ ಬರ್ಬೋದು, ನಾವೇ ಬರಲ್ಲ ಅಷ್ಟೇ. ಅದೇ ನಾವೆಲ್ಲರೂ ಒಟ್ಟಿಗೆ ಓದಿದ್ದು. ಅದರಲ್ಲಿ ಇವನೊಬ್ಬ ನಮ್ಮ ಜೊತೆಗಿರುವಂಥ ಕ್ಲೋಸ್ ಫ್ರೆಂಡ್, ನಮ್ಗೆ ಅವಾಗಿಂದ ಜೊತೆಗಿದ್ದಾನೆ. ಇದು ಏನೋ ಸಿಗ್ನೇಚರ್ ಡ್ಯಾನ್ಸ್. ಇನ್ನು ನನ್ನ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ, ನಾವು 4 ಜನ ಇದ್ದೀವಿ ಮನೆಯಲ್ಲಿ. ನಮ್ಮ ಅಪ್ಪ ಅಮ್ಮ, ನಾನು, ನನ್ನ ತಂಗಿ. ನಮ್ಮಪ್ಪ ಸಿವಿಲ್ ಕಾಂಟ್ರಾಕ್ಟ್ರು. ಆ್ಯಕ್ಚುಲಿ ನಾನು ಸಿವಿಲ್ ಇಂಜಿನಿಯರಿಂಗ್ ಸೇರೋದಕ್ಕೆ ಅವರೇ ಇನ್ಸ್ಪಿರೇಷನ್ ನನಗೆ. ಇನ್ನು ನನಗೆ ಒಬ್ಬಳು ತಂಗಿ ಇದ್ದಾಳೆ. ಅವಳು MSc ಮುಗಿಸಿ ಈಗ ಮನೆಯಲ್ಲಿದ್ದಾಳೆ. ಅವಳಿಗೆ ಹುಡುಗನ ಹುಡ್ತಾ ಇದ್ದೀವಿ. ಇಷ್ಟು ನನ್ನ ಪರಿಚಯ. ನಿಮ್ ಡ್ಯಾನ್ಸ್ ಮಾಡ್ಬಿಡಿ ಶಿವಕುಮಾರ್. ಅದಾಯ್ತಲ್ಲ ಆಗ್ಲೇ, ಇನ್ನೊಂದ್ಸತಿ ಮಾಡ್ಬಿಡಿ. ಆ್ಯಂಡ್ ಇವ್ರು ನಿಮಗೆ ಗೊತ್ತಿರಲೇಬೇಕು, ತುಂಬಾ ಹುಡುಗಿರು ಆಗ್ಲೇ DM ಅಲ್ಲಿ ಇದ್ದಾರೆ. ಮನಸ್ಸು ಕದ್ದ ಚೋರ ಇವನು. ಆ್ಯಂಡ್ ಇವ್ರ ಬಗ್ಗೆ ಇವರೇ ಹೇಳ್ತಾರೆ. ನೀವೆಲ್ಲ ವ್ಲಾಗ್ ಅಲ್ಲಿ ನೋಡಿದ್ದೀರಾ ನಮ್ಮ ಮನೆ. ಆಗ್ಲೇ ಎಲ್ಲಾ ವ್ಲಾಗ್ ಅಲ್ಲಿ ಫುಲ್ 2 ವ್ಲಾಗ್ ಮಾಡಿದೀವಿ ಇವ್ರ ಮನೆ ಬಗ್ಗೆ. ಡೀಟೇಲ್ ಆಗಿ ನಮ್ಮ ಮನೆ, ನಮ್ಮ ಅಪ್ಪ ಅಮ್ಮ ಎಲ್ಲಾರು ನೋಡ್ಕೊಂಡ್ ಬಂದಿದ್ದೀರಾ. ಸೇಮ್ ಓದಿದ್ದೆಲ್ಲ ಒಂದೇ ಕಾಲೇಜು, ವಿದ್ಯಾವರ್ಧಕ ಸಿವಿಲ್ ಅಲ್ಲಿ. ಈಗಿರೋದು ಸಾಂಸ್ಕೃತಿಕ ನಗರಿ ಅಲ್ಲ, ರಾಜಧಾನಿಗೆ ಹೋಗ್ಬಿಟ್ಟಿದ್ದೀನಿ ಬೆಂಗಳೂರಿಗೆ ಕೆಲ್ಸಕ್ಕೆ ಅಂತ. ವೀಕೆಂಡ್ಸ್ ಇದ್ದಾಗ ಅಥವಾ ಫ್ರೀ ಇದ್ದಾಗ ಬಂದು ಇವ್ರ ಜೊತೆ ಜಾಯ್ನ್ ಆಗ್ತೀನಿ ವ್ಲಾಗ್ಸ್ಗೆಲ್ಲ. ಒಂದ್ ಖುಷಿ ಆಗೋದೇನು ಅಂತಂದ್ರೆ, ನಮ್ಮ ಫ್ರೆಂಡ್ಶಿಪ್ ಬಗ್ಗೆ ಎಲ್ಲರೂ ಕಮೆಂಟ್ ಮಾಡಿ ಚೆನ್ನಾಗಿದೆ ಅಂತ ಹೇಳ್ತಿರ್ತೀರಲ್ಲ, ಅದೊಂದು ಪಾಸಿಟಿವ್. ಇದನ್ನ ಹಿಂಗೆ ಮೇಂಟೈನ್ ಮಾಡ್ಕೋಬೇಕು ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ತಗೊಂಡೋಗ್ಬೇಕು ಅಂತ ನಮ್ಗೆ. ಆಮೇಲೆ ಯಾರ ದೃಷ್ಟಿನೂ ಬೀಳ್ಬಾರ್ದು. ಆಮೇಲೆ ಅವರೇ ಕಮೆಂಟ್ ಆಗ್ತಾರೆ. ನಾವು ಆಕ್ಚುಲಿ ದೇವಸ್ಥಾನಕ್ಕೆ ಹೋದಾಗ ಪೂಜೆ ಮಾಡ್ಸೋದು ಇದಕ್ಕೆ, ನಮ್ಮ ಫ್ರೆಂಡ್ಶಿಪ್ ಮೇಲೆ ಯಾರ ಕಣ್ಣು ಬೀಳದೆ ಇರ್ಲಿ ಅಂತ ಅಂದ್ಬಿಟ್ಟು. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಪಾರ್ಟ್. ನೆಕ್ಸ್ಟ್ ನಮ್ಮ ಇನ್ನೊಬ್ಬ ದೋಸ್ತಿನ ಕ್ರೇಜಿ ಸ್ಟಾರ್ ಅಲ್ಲ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಲ್ಲ, ಜನಮೆಚ್ಚಿದ ನಾಯಕ ಉದಯ್ ಶಂಕರ್ ಅವ್ರು ಮಾತಾಡ್ತಾರೆ. ಚಂದ್ರಾಯಪಟ್ಟಣದ ಗಂಡು ಮಾತಾಡ್ತಾರೆ ಇವಾಗ. ನನ್ನ ಹೆಸರು ಉದಯ್ ಶಂಕರ್. ನಮ್ಮ ಜನನ ಹಾಸನ್ ಜನರಲ್ ಆಸ್ಪತ್ರೆ. ನಮ್ಮ ಗ್ರೂಪ್ ಅಲ್ಲಿ ಹೆವಿ ತರಲೆ ಅಂದ್ರೆ ಇವನೇ. ಬೆಳಗಿನ ಜಾವ 12:15 ನಮ್ಮ ಬೆಳ್ಳು ಗುಟ್ಲೆ ಅಂತ 2 ಆಪಲ್ ತಿಂತಿದ್ರಂತೆ, ಬಟ್ ಕಪ್ಪು ಕೊಟ್ಬಿಟ್ಟಿದೆ. ಆಪಲ್ ವೇಸ್ಟ್ ಮಾಡ್ಬಿಟ್ರೆ ನಮ್ಮಪ್ಪ 2 ತಂದು ಕೊಟ್ಟಿದ್ದು, ಅದಕ್ಕೆ ಇನ್ನೊಂದು 4 ತಂದು ಕೊಟ್ಟರೆ ಬೆಳ್ಳು ಗುಡ್ತಾರೆ. ನಂದು ಬೇಸಿಕಲಿ ಚನ್ನರಾಯಪಟ್ಟಣ. ನೀವು ಸಾಗಾ ಸ್ಟೋರೀಸು, ಸಾಗಾ ವೆಡ್ಡಿಂಗ್ ಎಲ್ಲ ನಾನೇ ಮಾಡಿದ್ದು. ಚನ್ನರಾಯಪಟ್ಟಣ ಅಂತ ನನಗೆ ಫುಲ್ ವಹಿಸ್ಬಿಟ್ಟಿದ್ರು. ಇವ್ರು ಮದುವೆ ಮಾಡೋ ಅಷ್ಟರಲ್ಲಿ ನನ್ನ ಮದುವೆನೇ ಬೇಡ ಅನ್ನಷ್ಟು ಟೆನ್ಷನ್ ಆಗಿ ಫುಲ್ ಔಟಾಗಿ ಹೋಗಿದ್ವಿ. ನನ್ನ ಬಗ್ಗೆ ಹೇಳಬೇಕು ಅಂದರೆ, ನಮ್ಮದು ಹೋಮ್ ಟೌನ್ ಚನ್ನರಾಯಪಟ್ಟಣ. PU ಎಲ್ಲ ಮಾಡಿದ್ದು ಹಾಸನ್ನು. ಸೊ ನಾವೆಲ್ಲ ಫ್ರೆಂಡ್ ಆಗಿರೋದು 4 ಜನನು ಇಂಜಿನಿಯರಿಂಗ್ ಇಂದಾನೆ, ವಿದ್ಯಾವರ್ಧಕ ಇಂದಾನೆ ಫ್ರೆಂಡ್ ಆದ್ವಿ. 4 ಜನ ಸಿವಿಲ್, 4 ಜನನು ಸಿವಿಲ್ಲು.
ಬಟ್ ನಮ್ಮ ಗ್ಯಾಂಗ್ ಫಸ್ಟ್ 2 ಇಯರ್ಸ್ ಇರಲಿಲ್ಲ, 3rd ಇಯರ್ 4th ಇಯರ್ ಇಂದ ಡೆವಲಪ್ ಆಗಿ ಇಲ್ಲಿವರೆಗೂ ಬಂದಿದ್ದೀವಿ. ಕಾಲೇಜ್ ಮುಗ್ದು ಆಲ್ಮೋಸ್ಟ್ 5 ಇಯರ್ಸ್ ಆಯ್ತಾ. 5 ಇಯರ್ಸ್ ನಾವು ಜೊತೆಗೆ ಇದೇ ತರ ತರಲೆ ಆಡ್ಕೊಂಡಿದೀವಿ, ಜಗಳ ಆಡ್ತೀವಿ ನಾವು. ನೀವು ಕಮೆಂಟ್ ಮಾಡೋ ತರ ಫುಲ್ ಆ ತರ ಐಡಿಯಲ್ ಲೆವೆಲ್ ಫ್ರೆಂಡ್ಶಿಪ್ ಏನಿಲ್ಲ, ಬಟ್ ಚೆನ್ನಾಗಿರ್ತೀವಿ ಮುಂದೆ. ನನ್ನ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂದ್ರೆ ನನಗೊಬ್ಬ ಅಣ್ಣ ಇದ್ದಾನೆ, ನಾವಿಬ್ರು ಮಕ್ಕಳು, ನನ್ನ ತಮ್ಮ, ನಮ್ಮ ಅಣ್ಣ ಒಬ್ಬ ಇದ್ದಾನೆ, ನಮ್ಮ ಅಪ್ಪ ಅಮ್ಮ. ನಮ್ಮ ಅಪ್ಪ ಆಕ್ಚುಲಿ ಇನ್ಸ್ಪೆಕ್ಟರ್ ಇದ್ದಾರೆ ಈ KSRTC, ಬಟ್ ಫಾರ್ಮಿಂಗು ಮಾಡ್ತಾರೆ. ಸೊ ಹಳ್ಳಿಲಿ ಇದ್ದಾರೆ ಅವರು. ನಾನು ಚನ್ನಪಟ್ಟಣ ಟೌನ್ ಅಲ್ಲಿ ನಾನು ರೂಮ್ ಮಾಡ್ಕೊಂಡು ನಾನಿದ್ದೀನಿ. ಇಷ್ಟು ನಮ್ಮ ಜೀವನದ. ನೀವೇನ್ ಕೆಲಸ ಮಾಡ್ತೀರಾ ಉದಯ್ ಅವರೇ? ನಾನು ಚನ್ನರಾಯಪಟ್ಟಣ ತಾಲೂಕಲ್ಲಿ ಸಿವಿಲ್ ಇಂಜಿನಿಯರ್ ಆಗಿದ್ದೀನಿ. ಸಿವಿಲ್ ಇಂಜಿನಿಯರ್, ನಾವೆಲ್ಲ ಸಿವಿಲ್ ಇಂಜಿನಿಯರ್ಸ್. ಸಿವಿಲ್ ಏನ್ ಮಾಡಕ್ಕಾಗುತ್ತೆ, ಎಲ್ಲ ಅವ್ರೊಬ್ಬ ಶೌರ್ಯ, ನಿಮ್ಮ ಹುಡುಗ ಸಿವಿಲ್ ಇಂಜಿನಿಯರ್ ಬಿಟ್ಟು ಹ್ಯಾಂಡ್ಸಮ್ ಆಗಿ ಒಬ್ಬನೇ IT ಹೋಗಿರೋದು. ಇನ್ನೆಲ್ಲ ನಾವೆಲ್ಲ ಸಿವಿಲ್ ಅಷ್ಟೇ ಮಾಡ್ತೀವಿ, ಸಿವಿಲ್ ಕೆಲಸ ಮಾಡ್ಕೊಂಡು ಇದೀವಿ. ಶನಿವಾರ ಆದ್ರೆ ಶುಕ್ರವಾರ 5 ಗಂಟೆ ಆದ್ರೆ ಫೋನ್ ಮಾಡ್ತಾರೆ ಇವರು, ನಮಗೆ ಪ್ರಾಣ ತಡೆಯಕ್ಕಾಗಲ್ಲ. ಮಿಕ್ಸ್ ಮಾಡ್ಬೇಕು, ಎಷ್ಟು ಭಾನುವಾರ ಆದ್ರೆ ಇಲ್ಲಿ ಓಡ್ ಬರ್ಬೇಕು. ಅದ್ರ ಮಧ್ಯೆ ಈ ತರ ಕೆಲಸಗಳು ಬರ್ತಾ ಇರುತ್ತೆ, ದಿನಕ್ಕೆ 100 ಫೋನ್ ಬರ್ತದೆ. ಆಮೇಲೆ ನಮ್ಗೆ ಯಾರಿಗಾರು ವೀಕ್ ಆಫ್, ಲೈಕ್ ಎಸ್ಪೆಷಲಿ ಶೌರ್ಯಂಗ್ ವೀಕ್ ಆಫ್ ಇದ್ದು ರಜಾ ಗಿದ್ದ ತಗೊಂಡ್ರೆ ಇವರು ರಜಾ ಹೇಳ್ಬಿಡೋದು. ರಜಾ ಹೇಳ್ಬಿಡೋದು. ಒಬ್ರು ಫ್ರೀ ಇದ್ರೆ ಇನ್ 3 ಜನ ಫ್ರೀ. ಇವರಿಬ್ರು ಫ್ರೀ ಇದ್ರೆ ಅಥವಾ ಒಬ್ರು ಫ್ರೀ ಇದ್ರೆ ಎಲ್ಲ 5 ಜನ ಟೋಟಲ್ ಆಗಿ ಫ್ರೀ ಆಯ್ತು. ಇಷ್ಟು ನಮ್ಮ ಸ್ಟ್ಯಾಂಡ್ ಅಂದ್ರೆ ನಿಲ್ಸೋ ಸ್ಟ್ಯಾಂಡು. ಇದಾಗಿತ್ತು ನಮ್ಮ ಕಿರು ಪರಿಚಯ, ನಮ್ಮ ಕಂಪ್ಲೀಟ್ ಇಂಟ್ರೊಡಕ್ಷನ್ ವಿಡಿಯೋ ಇದು. ನಮ್ಮ ಫ್ರೆಂಡ್ಸ್ ಬಗ್ಗೆ, ನಮ್ಮ ಬಗ್ಗೆ ಎಲ್ಲಾನು ಹೇಳಿದೀವಿ. ಗ್ಯಾಂಗ್ ಬಗ್ಗೆ. ನೆಕ್ಸ್ಟ್ ನಮ್ಮ ಲವ್ ಸ್ಟೋರಿ ಬಗ್ಗೆನೂ ಹೇಳ್ತೀವಿ. ನಿಮ್ಮ ಎಲ್ಲಾ ಕ್ವೆಶನ್ಗಳನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಡ್ರಾಪ್ ಮಾಡಿ, ಎಲ್ಲದಕ್ಕೂ ಆನ್ಸರ್ ಮಾಡ್ತೀವಿ. ಇದೇ ರೀತಿ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ಕೊಡಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮಾಡಿ. ಈ ತರ ನಾಟಕ ಮಾತ್ರ ಆಡ್ಬೇಡಿ. ನೆಕ್ಸ್ಟ್ ಬಾಯ್. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಬಾಯ್.